ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ಗೆ ತೀವ್ರ ಅನಾರೋಗ್ಯ. ಬಾರಾಮತಿಯ ಮನೆಯಲ್ಲಿ ದಿಢೀರ್ ಕುಸಿದು ಬಿದ್ದ ಶರದ್ ಪವಾರ್. ತಕ್ಷಣ ಪುಣೆಯ ಖಾಸಗಿ ಆಸ್ಪತ್ರೆಗೆ ಶರದ್ ಪವಾರ್ ದಾಖಲಾಗಿದ್ದಾರೆ. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ಗೆ ತೀವ್ರ ಅನಾರೋಗ್ಯ. ಬಾರಾಮತಿಯ ಮನೆಯಲ್ಲಿ ದಿಢೀರ್ ಕುಸಿದು ಬಿದ್ದಂತ ಶರದ್ ಪವಾರ್ ತಕ್ಷಣ ಪುಣೆಯ ಖಾಸಗಿ ಆಸ್ಪತ್ರೆಗೆ ಶರದ್ ಪವಾರ್ ದಾಖಲು. ಶರದ್ ಪವಾರ್ಗೆ ಏನಾಗಿದೆ ಅನ್ನುವಂತ ಟೆನ್ಷನ್ ಈಗ ಎಲ್ಲೆಡೆ ಕೂಡ ಹೆಚ್ಚಾಗಿರುವಂತದ್ದು. ಇಡೀ ಮಹಾರಾಷ್ಟ್ರಕ್ಕೆ ಶುರುವಾಯಿತು ಶರದ್ ಪವಾರ್ ಟೆನ್ಷನ್. ಸದ್ಯಕ್ಕೆ ಶರದ್ ಪವಾರ್ ಆರೋಗ್ಯ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲ, ಆದರೆ ಅಂತದ್ದೇನೂ ಆಗಿಲ್ಲ, ಡೋಂಟ್ ವರಿ ಅಂತಿದೆ ಎನ್ಸಿಪಿ ಟೀಮ್. ವಿಪರೀತ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಮಾಹಿತಿ ತಿಳಿದು ಬಂದಿದೆ. ಅಣ್ಣನ ಮಗ ಅಜಿತ್ ಪವಾರ್ ಕಳೆದುಕೊಂಡ ನೋವಲ್ಲಿರುವಂತಹ ಶರದ್ ಪವಾರ್ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಇದೀಗ ಅನಾರೋಗ್ಯದ ಕಾರಣ ಬಾರಾಮತಿಯ ಮನೆಯಲ್ಲಿ ದಿಢೀರ್ ಕುಸಿದು ಬಿದ್ರು ಅಂತ ಹೇಳಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಕ್ಷಣ ಪುಣೆಯ ಖಾಸಗಿ ಆಸ್ಪತ್ರೆಗೆ ಶರದ್ ಪವಾರನ್ನ ದಾಖಲು ಮಾಡಿದ್ದಾರೆ. ಶರದ್ ಪವಾರ್ಗೆ ಏನಾಗಿದೆ ಅನ್ನುವಂಥ ಟೆನ್ಷನ್ ಒಂದ್ ಕಡೆ ಹೆಚ್ಚಾಗಿರೋದ್ರಿಂದ ಇದೀಗ ಇಡೀ ಮಹಾರಾಷ್ಟ್ರಕ್ಕೆ ಒಂದು ರೀತಿಯಾಗಿ ಟೆನ್ಷನ್ ಶುರುವಾಗಿದೆ. ಏನಾಯ್ತು, ಯಾಕೆ ಹೀಗಾಯ್ತು ಅನ್ನುವಂಥದ್ದು. ಸದ್ಯಕ್ಕೆ ಶರದ್ ಪವಾರ್ ಆರೋಗ್ಯ ಕುರಿತು ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ, ಆದರೆ ಅಂಥದ್ದೇನೂ ಆಗಿಲ್ಲ, ಡೋಂಟ್ ವರಿ ಅಂತ ಇದೆ ಎನ್ಸಿಪಿ ಟೀಮ್. ವಿಪರೀತ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಮಾಹಿತಿ ತಿಳಿದು ಬಂದಿದೆ. ಅಣ್ಣನ ಮಗ ಅಜಿತ್ ಪವಾರ್ ಕಳೆದುಕೊಂಡ ನೋವು ಒಂದ್ ಕಡೆ. ಸೊ ಹೀಗಾಗಿ ಇದೆಲ್ಲದರ ಮಧ್ಯೆ ಅದ್ರ ಜೊತೆಗೆ ವಯಸ್ಸಿನ ಒಂದು ಕಾರಣ ಸಹಿತ ಆಗುತ್ತೆ. ಯಾಕಂದರೆ ವಯಸ್ಸಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಅಲ್ಲಿ ಬರುವಂಥದ್ದು ಸಹಜ. ಈಗ ಕೆಮ್ಮು ಆಗಿರ್ಬೋದು, ಒಂದು ರೀತಿ ಬೇಸಿಕ್ ಏನು ಈಗಿನ ಒಂದು ವಾತಾವರಣಕ್ಕೆ ತಕ್ಕಂಥ ಒಂದಿಷ್ಟು ಕಾಯಿಲೆಗಳು ಹರಡುವಂಥದ್ದು ಅಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ. ಇನ್ನು ಅದ್ರ ಜೊತೆಗೆ ವಯಸ್ಸಿನ ಮಿತಿ ಕೂಡ, ಹೀಗಾಗಿ ವಯಸ್ಸು ಕೂಡ ಹೆಚ್ಚಾಗಿರೋದ್ರಿಂದ ಈ ಒಂದು ವಯಸ್ಸಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಆದರೆ ಸದ್ಯ ಇತ್ತೀಚೆಗೆ ಅಜಿತ್ ಪವಾರ್ ಅವರ ಕೂಡ ಅಲ್ಲಿ ಏನು ವಿಮಾನ ಅಪಘಾತದಲ್ಲಿ ಅಲ್ಲಿ ಏನು ಮರಣ ಹೊಂತಾರೆ. ಸೊ ಅದಾದ ಬಳಿಕ ಆ ಒಂದು ನೋವು, ಅದ್ರ ಜೊತೆಗೆ ಮತ್ತಷ್ಟು ಏನು ಈ ಒಂದು ವಯಸ್ಸಿನಲ್ಲಿ ಟೆನ್ಷನನ್ನು ತೆಗೆದುಕೊಳ್ಳುವಂಥದ್ದು, ಹೀಗೆಲ್ಲ ವಿಪರೀತವಾದಾಗ ಒಂದಿಷ್ಟು ಕೆಮ್ಮು, ಜ್ವರ ಬರುವಂಥ ಸಹಜ ಕಾಯಿಲೆಗಳಾಗಿರುತ್ತೆ. ಹೀಗಾಗಿ ಉಸಿರಾಟದ ತೊಂದರೆ ಸಹಿತ ಆಗಿದೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಇರುವಂಥದ್ದು. ಹಾಗಾಗಿ ಪುಣೆಯ ಖಾಸಗಿ ಆಸ್ಪತ್ರೆಗೆ ರವಾನಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಬಾರಾಮತಿಯ ಮನೆಯಲ್ಲಿ ದಿಢೀರಂತ ಕುಸಿದು ಬಿದ್ರು ಅನ್ನುವಂಥ ಮಾಹಿತಿ ಒಂದು ಕಡೆ ತಿಳಿದು ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ, ಆದರೆ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ, ಅವರು ಆರಾಮಾಗಿದ್ದಾರೆ, ಡೋಂಟ್ ವರಿ ಅನ್ನುವಂಥ ಒಂದಿಷ್ಟು ಮಾಹಿತಿ ಇದೀಗ ಎನ್ಸಿಪಿ ಟೀಮಿಂದ ತಿಳಿದು ಬರ್ತಾ ಇರುವಂಥದ್ದು. ಆದರೆ ಮಹಾರಾಷ್ಟ್ರಕ್ಕೆ ಒಂದು ರೀತಿಯಾದಂಥ ಟೆನ್ಷನ್ ಈಗ ಶುರುವಾಗಿದೆ. ಯಾಕಂದರೆ ಅಜಿತ್ ಪವಾರ್ನನ್ನು ಕಳೆದುಕೊಂಡಂಥ ಈಗ ಮಹಾರಾಷ್ಟ್ರದಲ್ಲಿ ಎನ್ಸಿಪಿಯಲ್ಲಿ ಸಾಕಷ್ಟು ಒಂದಿಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ರಾಜಕೀಯವಾಗಿ ಒಂದಿಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ವಿಷಯ ಕೂಡ ಆಘಾತಕಾರಿ. ಸೊ ಹೀಗಾಗಿ ಅಣ್ಣನ ಮಗ ಅಜಿತ್ ಪವಾರನ್ನು ಕಳೆದುಕೊಂಡಂಥ ನೋವಲ್ಲಿ ಶರದ್ ಪವಾರ್ ಅವರು ಇದ್ದಂಥದ್ದು ಎಲ್ಲವೂ ಕೂಡ ಒಂದು ರೀತಿಯಾಗಿ ಸಾಕಷ್ಟು ಟೆನ್ಷನ್ ಅನ್ನ ಒದಗಿಸಿಕೊಟ್ಟಿರುವಂಥದ್ದು. ಆದರೆ ಸದ್ಯಕ್ಕೆ ಮಾತ್ರ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ.